ನಮಸ್ಕಾರ. ಬೆಂಗಳೂರನ್ನ ಜಾಗತಿಕ ಮಟ್ಟದ ಅತ್ಯಾಧುನಿಕ ಮಹಾನಗರವನ್ನಾಗಿ ಬದಲಾಯಿಸೋಕೆ ಸಿದ್ಧವಾಗಿರೋ ಬೃಹತ್ ಮೂಲಸೌಕರ್ಯ ಯೋಜನೆಗಳ ಈ ಆಳವಾದ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಸಿಲಿಕಾನ್ ಸಿಟಿಯನ್ನ ವರ್ಲ್ಡ್ ಕ್ಲಾಸ್ ಟ್ರಾನ್ಸಿಟ್ ಹಬ್ ಆಗಿ ಪರಿವರ್ತಿಸುವಂತಹ ಮೆಗಾ ಪ್ರಾಜೆಕ್ಟ್ಸ್ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಇದರ ಹಿಂದಿರೋ ಆಸಕ್ತಿದಾಯಕ ತಾಂತ್ರಿಕ ವಿಚಾರಗಳ ಬಗ್ಗೆ ಮಾತಾಡಲಿದ್ದೀವಿ. ಖಂಡಿತ ಇದು ಕೇವಲ ರೋಮಾಂಚನಕಾರಿಯಷ್ಟೇ ಅಲ್ಲ, ನಮ್ಮೆಲ್ಲರ ಭವಿಷ್ಯದ ದೃಷ್ಟಿಯಿಂದಲೂ ಬಹಳ ಮುಖ್ಯ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ 4 ವಿಭಾಗಗಳಿರುತ್ತೆ. ವಿಭಾಗ 1 ನಮ್ಮ ಈಗಿನ ಟ್ರಾಫಿಕ್ ವಾಸ್ತವ, ವಿಭಾಗ 2 ಯಲಹಂಕದಲ್ಲಿ ಬರ್ಲಿರೋ ಚೀನಾ ಮಾದರಿಯ ಎಲಿವೇಟೆಡ್ ಟರ್ಮಿನಲ್, ವಿಭಾಗ 3 ಬೆಂಗಳೂರು 2.0 ಅಡಿಯಲ್ಲಿ ಬರುವ ಬೃಹತ್ ಸುರಂಗ ರಸ್ತೆಗಳು, ಮತ್ತು ಕೊನೆಯದಾಗಿ ವಿಭಾಗ 4 2ನೇ ವಿಮಾನ ನಿಲ್ದಾಣದ ಹುಡುಕಾಟ. ವಿಭಾಗ 1 ದಿ ಅರ್ಬನ್ ಬಾಟಲ್ನೆಕ್, ಅಂದ್ರೆ ಬೆಂಗಳೂರಿನ ಪ್ರಸ್ತುತ ವಾಸ್ತವ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಈ ಕೋಟಿ ಹೂಡಿಕೆಗಳಿಗೆ ಅಸಲು ಕಾರಣ ಏನು? ನಮ್ಮೆಲ್ರಿಗೂ ಕಾಡ್ತಿರೋ ಆ ದೈನಂದಿನ ಸಮಸ್ಯೆಯಿಂದಾನೇ ಶುರು ಮಾಡೋಣ. ನೀವೇ ಯೋಚನೆ ಮಾಡಿ, ನಮ್ಮ ಬೆಂಗಳೂರಿನಲ್ಲಿ ಈಗ 1,20,00,000ಕ್ಕೂ ಹೆಚ್ಚು ಜನ ಇದ್ದಾರೆ. ಐಟಿ ವಲಯ ಅಂತೂ ಸಿಕ್ಕಾಪಟ್ಟೆ ವೇಗವಾಗಿ ಬೆಳೀತಾ ಇದೆ. ಆದ್ರೆ ನಮ್ಮ ಪ್ರಮುಖ ರಸ್ತೆಗಳಲ್ಲಿ ವಾಹನಗಳ ಸರಾಸರಿ ವೇಗ ಎಷ್ಟಿದೆ ಗೊತ್ತಾ? ಗಂಟೆಗೆ 10 ಕಿಲೋಮೀಟರ್ಗಿಂತಲೂ ಕಡಿಮೆ. ಲೆಕ್ಕಾಚಾರ ಹಾಕಿದ್ರೆ ವಾಹನದಲ್ಲಿ ಹೋಗೋದಕ್ಕಿಂತ ನಡ್ಕೊಂಡೋದ್ರೇನೆ ಬೇಗ ತಲುಪ್ತೀವೇನೋ ಅನ್ಸುತ್ತೆ ಅಲ್ವಾ? ಈ ಉಸಿರುಗಟ್ಟಿಸುವ ಟ್ರಾಫಿಕ್ಗೆ ಈಗ ಒಂದು ಶಾಶ್ವತ, ಬಲವಾದ ಪರಿಹಾರದ ತುರ್ತು ಅಗತ್ಯ ನಮ್ಗಿದೆ. ಈಗ ವಿಭಾಗ 2 ದ ಕ್ರೌನ್ ಜ್ಯುವೆಲ್, ಯಲಹಂಕದ ಮೆಗಾ ಟರ್ಮಿನಲ್ ಬಗ್ಗೆ ನೋಡೋಣ. ಭೌಗೋಳಿಕವಾಗಿ ನಾವು ಸ್ವಲ್ಪ ನಾರ್ತ್ ಬೆಂಗಳೂರು ಕಡೆ ಗಮನ ಹರಿಸಿದ್ರೆ, ಅಲ್ಲಿ ಇಡೀ ದೇಶದಲ್ಲೇ ಮೊದಲು ಎನ್ನಬಹುದಾದ ಒಂದು ಅತ್ಯಾಧುನಿಕ ಬೃಹತ್ ರೈಲ್ವೆ ಯೋಜನೆ ಸಿದ್ಧವಾಗ್ತಾ ಇದೆ. ಸಾಮಾನ್ಯವಾಗಿ ನಮ್ಮ ಟ್ರೆಡಿಷನಲ್ ರೈಲ್ವೆ ನಿಲ್ದಾಣಗಳು ಹೇಗಿರುತ್ತೆ? ಅಡ್ಡಲಾಗಿ ತುಂಬಾ ವಿಸ್ತಾರವಾಗಿರುತ್ತೆ, ಹೌದಲ್ವಾ? ಅದಕ್ಕೆ ಸಾಕಷ್ಟು ಭೂಮಿ ಬೇಕಾಗುತ್ತೆ. ಆದ್ರೆ ಯಲಹಂಕದಲ್ಲಿ ಜಾಗದ ಕೊರತೆ ಇದೆ, ಜೊತೆಗೆ ಅಲ್ಲಿನ ಭೂಮಿಯ ಬೆಲೆನೂ ತುಂಬಾನೇ ದುಬಾರಿ. ಅದಕ್ಕೇನು ಪರಿಹಾರ? ಚೀನಾದ ಹ್ಯಾಂಗ್ಝೌ ರೈಲ್ವೆ ನಿಲ್ದಾಣದ ಮಾದರಿ. ಹೌದು, ಈ ಚೀನಾ ಮಾಡೆಲಿಂದ ಪ್ರೇರಣೆ ಪಡೆದು ಇಲ್ಲಿ ಬರೋಬ್ಬರಿ 5 ಅಂತಸ್ತುಗಳ ಎಲಿವೇಟೆಡ್ ವಿನ್ಯಾಸವನ್ನ ಅಳವಡಿಸಿಕೊಳ್ಳಾಗ್ತಿದೆ. ಅಂದ್ರೆ ಕಡಿಮೆ ಜಾಗದಲ್ಲಿ ಗರಿಷ್ಠ ಸೌಲಭ್ಯಗಳನ್ನ ಕೊಡೋ ಒಂದು ಅದ್ಭುತವಾದ ಇಂಜಿನಿಯರಿಂಗ್ ತಂತ್ರ ಇದು. ಈ 20 ಎಕರೆ ಪ್ರದೇಶದ ಫೆಸಿಲಿಟಿಯನ್ನ ನೀವು ನೋಡಿದ್ರೆ ಇದು ರೈಲ್ವೆ ಸ್ಟೇಷನ್ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಸಂಪೂರ್ಣವಾಗಿ ಏರ್ಪೋರ್ಟ್ ಫೀಲ್ ಕೊಡುತ್ತೆ. ಒಟ್ಟು 16 ಪ್ಲಾಟ್ಫಾರ್ಮ್ಗಳು ಇರಲಿವೆ. ಪ್ರಯಾಣಿಕರು ಬರೋದಕ್ಕೆ ಮತ್ತೆ ಹೋಗೋದಕ್ಕೆ ಏರ್ಪೋರ್ಟ್ ತರಾನೇ ಪ್ರತ್ಯೇಕ ದಾರಿಗಳಿರೋದ್ರಿಂದ ಆ ನೂಕುನುಗ್ಗಲು ಇರೋದೇ ಇಲ್ಲ. ತಳಮಹಡಿಯಲ್ಲಿ ಅಂದ್ರೆ ಬೇಸ್ಮೆಂಟ್ನಲ್ಲಿ ರೈಲು ಹಳಿಗಳು, 10 ಸ್ಟೇಬ್ಲಿಂಗ್ ಮತ್ತೆ 15 ಪಿಟ್ ಲೈನ್ಗಳ ವ್ಯವಸ್ಥೆ ಇರಲಿದೆ. ಅಷ್ಟೇ ಅಲ್ಲ, ಇದರ ಮೇಲ್ಭಾಗದಲ್ಲಿ ನಮ್ಮ ಮೆಟ್ರೋದ ಬ್ಲೂ ಲೈನ್ಗೆ ಎಲಿವೇಟೆಡ್ ರಸ್ತೆಯ ಮೂಲಕ ನೇರ ಸಂಪರ್ಕ ಸಿಗುತ್ತೆ. ಇದು ನಿಜಕ್ಕೂ ಮಲ್ಟಿಮಾಡಲ್ ಟ್ರಾನ್ಸ್ಪೋರ್ಟ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ನಿಮಗಿದರ ಬಜೆಟ್ ಕೇಳಿದ್ರೆ ಆಶ್ಚರ್ಯ ಆಗಬಹುದು. ಬರೋಬ್ಬರಿ 6,000 ಕೋಟಿ ರೂಪಾಯಿ. ಈ ಬೃಹತ್ ಯೋಜನೆಯನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ ಪಿಪಿಪಿ ಮಾಡೆಲ್ನಲ್ಲಿ ಕೈಗೆತ್ತಿಕೊಳ್ಳೋ ಸಾಧ್ಯತೆ ಇದೆ. ಪ್ರಸ್ತುತ ನೈಋತ್ಯ ರೈಲ್ವೆ ಇಲಾಖೆ ಈ ಪ್ರಸ್ತಾವನೆಯನ್ನ ರೈಲ್ವೆ ಮಂಡಳಿಗೆ ಕಳಿಸಿದ್ದು ಫೈನಲ್ ಗ್ರೀನ್ ಸಿಗ್ನಲ್ಗಾಗಿ ವೇಟ್ ಮಾಡ್ತಿದ್ದಾರೆ. ಒಪ್ಪಿಗೆ ಸಿಕ್ಕ ಕೂಡಲೇ ಕಾಮಗಾರಿ ಶುರುವಾಗುತ್ತೆ. ಇದು ಉತ್ತರ ಬೆಂಗಳೂರಿನ ಚಿತ್ರಣವನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸರಿ, ಈಗ ವಿಭಾಗ 3 ಬೆಂಗಳೂರು 2.0 ಗೋಯಿಂಗ್ ಅಂಡರ್ಗ್ರೌಂಡ್. ಟ್ರಾಫಿಕ್ ಸಮಸ್ಯೆಯನ್ನ ಬೇರು ಸಹಿತ ಕಿತ್ತು ಹಾಕೋಕೆ ಇಡೀ ನಗರವನ್ನೇ ಒಳಗೊಳ್ಳುವಂತ ಇನ್ನೊಂದು ಬೃಹತ್ ಪ್ಲಾನ್ ಹೇಗೆ ರೂಪುಗೊಳ್ಳುತ್ತಿದೆ ಅನ್ನೋದನ್ನ ನಾವೀಗ ನೋಡೋಣ. ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪಿಸಿರೋ ಈ ಬೆಂಗಳೂರು 2.0 ಮಾಸ್ಟರ್ ಪ್ಲಾನ್ ಇದೆಯಲ್ಲ, ಇದು ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಯೋಜನೆ. ಕೇವಲ ಮೇಲ್ಮೈಯಲ್ಲಿ ಮಾತ್ರ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿದ್ರೆ ಸಾಲ್ದು ಅಂತ ಭೂಮಿಯ ಆಳದಲ್ಲೂ ಬೃಹತ್ ಸುರಂಗ ರಸ್ತೆಗಳು, ಎಲಿವೇಟೆಡ್ ಕಾರಿಡಾರ್ಗಳು ಮತ್ತೆ ಮೆಟ್ರೋ ವಿಸ್ತರಣೆ ಮೂಲಕ ಇಡೀ ನಗರದ ಇನ್ಫ್ರಾಸ್ಟ್ರಕ್ಚರ್ ಅನ್ನೇ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋ ಗುರಿಯನ್ನ ಇದು ಹೊಂದಿದೆ. ಒಂಥರ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಈ 41,880 ಕೋಟಿ ರೂಪಾಯಿ ವೆಚ್ಚದ ಪ್ರಮುಖ ಯೋಜನೆಗಳು ಎಲ್ಲಿ ಬರ್ತಿವೆ ಅನ್ನೋ ಭೌಗೋಳಿಕ ವ್ಯಾಪ್ತಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಹೊಸೂರು ರಸ್ತೆಯಿಂದ ಬಳ್ಳಾರಿ ರಸ್ತೆವರೆಗೆ, ಹಾಗೇನೆ ಕೆಆರ್ ಪುರಂನಿಂದ ಮೈಸೂರು ರಸ್ತೆವರೆಗೆ ನಿರ್ಮಾಣವಾಗ್ಲಿರುವ ಸುರಂಗ ರಸ್ತೆಗಳು ಮತ್ತು ಕನಕಪುರ ರಸ್ತೆಯಲ್ಲಿನ ತಡೆರಹಿತ ಎಲಿವೇಟೆಡ್ ಕಾರಿಡಾರ್ಗಳು, ಇವೆಲ್ಲದರ ಮುಖ್ಯ ಉದ್ದೇಶ ಒಂದೇ: ಸರ್ಫೇಸ್ ಲೆವೆಲ್ನಲ್ಲಿರೋ ಟ್ರಾಫಿಕ್ ಅನ್ನ ಸಂಪೂರ್ಣವಾಗಿ ಬೈಪಾಸ್ ಮಾಡೋದು. ಇದರಿಂದ ನಮ್ಮಂತ ದೈನಂದಿನ ಪ್ರಯಾಣಿಕರಿಗೆ ಎಷ್ಟು ಲಾಭ ಅಂತೀರಾ? ಒಂದು ಸಿಂಪಲ್ ಉದಾಹರಣೆ ತಗೊಳ್ಳಿ. ಸಿಲ್ಕ್ ಬೋರ್ಡ್ನಿಂದ ಹೆಬ್ಬಾಳಕ್ಕೆ ಹೋಗ್ಬೇಕು ಅಂದ್ರೆ ಈಗ ನಮ್ಗೆ ಕನಿಷ್ಠ 60ರಿಂದ 90 ನಿಮಿಷ ಬೇಕು. ಆದ್ರೆ ಈ ಪ್ರಸ್ತಾವಿತ ಸುರಂಗ ಮಾರ್ಗ ಬಂದ್ರೆ ಆ ಸಮಯ ಕೇವಲ 20ರಿಂದ 25 ನಿಮಿಷಕ್ಕೆ ಇಳಿಯುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ,
ಕೇವಲ 16.5 ಕಿಲೋಮೀಟರ್ ಉದ್ದದ ಈ ಒಂದು ಮಾರ್ಗಕ್ಕೆ ಅಂದಾಜು 17,698 ಕೋಟಿ ರೂಪಾಯಿ ಖರ್ಚಾಗ್ತಿದೆ. ಇದು ಭಾರತದ ಅತ್ಯಂತ ದುಬಾರಿ ಇಂಟ್ರಾಸಿಟಿ ಸಾರಿಗೆ ಕಾರಿಡಾರ್ ಆಗಲಿದೆ. ಆದರೆ ಪ್ರತಿದಿನ ಇದು ಉಳಿಸುವ 45 ನಿಮಿಷಗಳ ಅಮೂಲ್ಯ ಸಮಯವನ್ನ ಲೆಕ್ಕ ಹಾಕಿದ್ರೆ ಈ ಬೃಹತ್ ವೆಚ್ಚ ಖಂಡಿತವಾಗ್ಲೂ ವರ್ತ್ ಅನ್ಸುತ್ತೆ. ವಿಭಾಗ 4 ದಿ ನೆಕ್ಸ್ಟ್ ಫ್ರಾಂಟಿಯರ್, 2ನೇ ವಿಮಾನ ನಿಲ್ದಾಣ. ಈಗ ಸಿಟಿಯ ಸೆಂಟರಿಂದ ಸ್ವಲ್ಪ ಹೊರಗೆ ಬರೋಣ. ಬೆಂಗಳೂರಿನ ಭವಿಷ್ಯದ ಅಭಿವೃದ್ಧಿಗೆ ಅಷ್ಟೇ ಮುಖ್ಯವಾಗಿರೋ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಹುಡುಕಾಟದ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಈ 2ನೇ ವಿಮಾನ ನಿಲ್ದಾಣ ಎಲ್ಲಿ ಬರ್ಬೋದು ಅನ್ನೋದು ಈಗ ಎಲ್ಲರ ತಲೆಯಲ್ಲೂ ಇರೋ ದೊಡ್ಡ ಪ್ರಶ್ನೆ. ಈ ಹಿಂದೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಎಎಐ ನೆಲಮಂಗ್ಲ ಮತ್ತೆ ಕನಕಪುರ ರಸ್ತೆ ಸಮೀಪದ ಕೆಲವು ಜಾಗಗಳನ್ನ ಪರಿಶೀಲನೆ ಮಾಡಿತು. ಆದರೆ ಯಾವುದೇ ಫೈನಲ್ ಅಪ್ರೂವಲ್ ಕೊಡದೆ ಆ ಜಾಗಗಳಲ್ಲಿರೋ ಕೆಲವು ತಾಂತ್ರಿಕ ಲೋಪದೋಷಗಳನ್ನ ತನ್ನ ವರದಿಯಲ್ಲಿ ತಿಳಿಸಿತು. ಹಾಗಾಗಿ ಈಗ ಈ ಪ್ರಾಥಮಿಕ ವರದಿಯ ಆಧಾರದ ಮೇಲೆ ರಾಜ್ಯ ಸರ್ಕಾರ ಅತ್ಯಂತ ಉನ್ನತ ಮಟ್ಟದ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಹಂತವನ್ನ ಶುರುಮಾಡಿದೆ. ಒಂದು ಪರ್ಫೆಕ್ಟ್ ಆದ ಜಾಗವನ್ನ ಫಿಕ್ಸ್ ಮಾಡೋಕೆ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ನಿಗಮ ಅಂದ್ರೆ ಕೆಎಸ್ಐಡಿಸಿ ಈಗ ಒಂದು ಅತ್ಯಂತ ಸಂಕೀರ್ಣವಾದ ಮೌಲ್ಯಮಾಪನ ಪ್ರಕ್ರಿಯೆನ ಶುರು ಮಾಡಿದೆ. ಇದು ಹೇಗಿರುತ್ತೆ ಅಂದ್ರೆ, ಮೊದಲಿಗೆ ಎಎಐ ರಿಪೋರ್ಟನ್ನ ಪೂರ್ತಿಯಾಗಿ ಅನಲೈಸ್ ಮಾಡೋದು. ಆಮೇಲೆ ಆ ಜಾಗದ ಭೌತಿಕ ಲಕ್ಷಣಗಳು ಮತ್ತು ಹವಾಮಾನ ಹೇಗಿದೆ ಅಂತ ನೋಡೋದು. ಅಂತಿಮವಾಗಿ ಅಲ್ಲಿನ ಹೈಡ್ರಾಲಜಿ, ಒಳಚರಂಡಿ ಮತ್ತೆ ರಸ್ತೆ ಸಂಪರ್ಕದಂತಹ ಇನ್ಫ್ರಾಸ್ಟ್ರಕ್ಚರ್ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಅಂತ ಆಳವಾಗಿ ಸ್ಟಡಿ ಮಾಡೋದು. ಈ ಇಡೀ ಡೀಟೇಲ್ಡ್ ಫೀಸಿಬಿಲಿಟಿ ರಿಪೋರ್ಟ್ ಮಾಡೋ ಜವಾಬ್ದಾರಿಯನ್ನ ಈಗ ಒಂದು ಪ್ರೈವೇಟ್ ಏಜೆನ್ಸಿಗೆ ವಹಿಸಲಾಗ್ತಿದೆ. ಸರಿ, ನಾವೀಗ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಯಲಹಂಕದಲ್ಲಿ ತಲೆ ಎತ್ತಿರೋ ಚೀನಾ ಮಾದರಿಯ 5 ಅಂತಸ್ತುಗಳ ಟರ್ಮಿನಲ್ ಇರ್ಬೋದು, ಬೆಂಗಳೂರು 2.0 ಅಡಿಯಲ್ಲಿ ಬರ್ತಿರೋ 1.5 ಲಕ್ಷ ಕೋಟಿ ರೂಪಾಯಿಯ ಬೃಹತ್ ಸುರಂಗ ರಸ್ತೆಗಳಿರ್ಬೋದು, ಅಥವಾ ಈ ಹೊಸ 2ನೇ ಏರ್ಪೋರ್ಟ್ ಆಗಿರ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಎಲ್ಲಾ $multi-billion ಯೋಜನೆಗಳು ಅಧಿಕೃತವಾಗಿ ನಮ್ಮ ಬೆಂಗಳೂರಿಗೆ ಗ್ಲೋಬಲ್ ಟ್ರಾನ್ಸಿಟ್ ಹಬ್ ಅನ್ನೋ ಕಿರೀಟ ತೊಡಿಸ್ತಾ. ಈ ಹೈಟೆಕ್ ಮೂಲಸೌಕರ್ಯಗಳು ನಮ್ಮ ಸಿಲಿಕಾನ್ ಸಿಟಿಯ ಭವಿಷ್ಯವನ್ನೇ ಬದಲಿಸೋದು ಮಾತ್ರ ಗ್ಯಾರಂಟಿ. ಈ ಬದಲಾವಣೆಯ ಹಾದಿ ಹೇಗ್ ಸಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಈ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ನಮಸ್ಕಾರ.